ಗೋ ಮಾವಿನಕಾಯಿದು ಏನಿತ್ತಲ್ಲ ಉಪ್ಪಿನಕಾಯಿ ಹಾಕಬೇಕು. ಸೊ ಹೆಂಗೆ ಮಾಡಬೇಕಪ್ಪ, ಅಗದಿ ಈಜಿ ಪ್ರೊಸೆಸ್, ಏನು ಮಹಾ ಅಲ್ಲ. ಯಾಕಂದ್ರೆ ಫಸ್ಟ್ ಏನದಲ್ಲ ಕಟ್ ಎಲ್ಲ ಮಾಡ್ಕೊಂಡು ಇಟ್ಕೋಬೇಕು ಒಂದು ಬಾಂಡೆ ಒಳಗೆ, ಒಂದು ಪರಾತಿ ಒಳಗೆ ಇಟ್ಕೊಂಡು ಆಮೇಲೆ ಏನು ಮಾಡಬೇಕು, ಅದ್ರೊಳಗೆ ಎಲ್ಲ ಹೆಂಗೆ ಕಂಪ್ಲೀಟ್ ಏನೈತಲ್ಲ ಅದಕ್ಕೆ ಎಲ್ಲ ಇದು ಆಗುವಂಗೆ ಏನು ಮಾಡ್ಬೇಕು, ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕು. ನೋಡಿದರೆ ಖಾರ ಪುಡಿ ಏನದಲ್ಲ ಅದಕ್ಕೆ ಎಷ್ಟು ಅಂದರೆ ಕಂಪ್ಲೀಟ್ ಏನೈತಲ್ಲ ಅದು ಒಟ್ಟು ಏನೈತಿ ಮಾವಿನಕಾಯಿ ಕಾಣಲಾರ್ದಂಗೆ ಒಟ್ಟು ನಾವೇನು ಮಾಡ್ಬೇಕು, ಖಾರ ಪುಡಿ ಹಾಕ್ಬೇಕು. ಆಲ್ರೆಡಿ ಮಿಕ್ಸಿ ಮಾಡಿದ್ದದ ಪೌಡ್ರ್, ಅದಕ್ಕೆ ಪೌಡ್ರ್ ಹಾಕು. ಎದ್ರ ಪೌಡ್ರು, ಸಾಸಿವೆ ಪೌಡ್ರ್ ಏನೈತಲ್ಲ ಎಲ್ಲ ಕಡೆ ನಾವು ಏನೈತಲ್ಲ ಅವು ಮಾವಿನಕಾಯಿ ಕಾಣಲಾರ್ದಂಗೆ ಹಾಕು. ಅಂದರೆ ಮೊದಲೇನು ಇದು ಹಾಕಿದ್ವಲ್ಲ ನಾವು, ಮೊದಲೇನು ಖಾರ ಪುಡಿ ಹಾಕಿದ್ವಲ್ಲ ಅದ್ರ ಮೇಲೆ ಏನದಲ್ಲ ಸಾಸಿವೆ ಪುಡಿ ಹಾಕೋತ ಹೋಗು. ಅಂದರೆ ಒಟ್ಟಿನಾಗ ಅದನ್ನು ಕವರ್ ಮಾಡ್ಬೇಕು. ಅದನ್ನ ಕವರ್ ಮಾಡಿಕೊಂಡು ಸಾಸಿವೆ ಪುಡಿ ಮಿಕ್ಸರ್ ಒಳಗೆ ಮಿಕ್ಸ್ ಮಾಡಿ, ಮಿಕ್ಸಿ ಮಾಡಿ ಏನೈತಲ್ಲ ಸಾಸಿವೆ ನಾವು ಪೌಡ್ರ್ ಮಾಡಿ ಇದ್ರೊಳಗೆ ಹಾಕ್ಬೇಕು. ಈಗ ನೋಡಿ ಎಲ್ಲ ಕ್ಲಿಯರ್ ಆತ, ಎಲ್ಲ ಬರೋಬ್ಬರಿ ಆತ, ಏನು ಕಾಣ್ಲಾರಂಗೆ ಆತಿಲ್ಲ ರೀ. ಅದಕ್ಕೆ ನಾವೇನು ಮಾಡ್ಬೇಕು, ಸ್ವಲ್ಪ ಜಾಸ್ತಿ ಆದ್ರೂ ಟೇಸ್ಟಿ ಇರ್ತದೆ. ಸಾಸಿವೆ ಪುಡಿ ಕಡಿಮೆ ಹಾಕೋಕ್ಕಿಂತ ಜಾಸ್ತಿ ಹಾಕಿದ್ರು ಸ್ವಲ್ಪ ಜಾಸ್ತಿ ಇರ್ತದೆ. ಆ ಥರ ಇದು ಹಾಕಿದ್ವಿ. ಬೆಳ್ಳುಳ್ಳಿ ಹೆಚ್ಕೊಂಡು ಇಟ್ಕೊಂಡಿರ್ಬೇಕು. ಸುಮಾರು ಎಷ್ಟಪ್ಪ ಅಂದ್ರೆ ಒಂದು 20 ಗ್ರಾಮ್ ಬೆಳ್ಳುಳ್ಳಿ, ಏನದಲ್ಲ ಈ ನಮೂನೆ ಹಾಕ್ಕೋಬೇಕು. ನೋಡಿ ಮಾಡೋ ವಿಧಾನ ಹಿಂಗದ. ಬೆಳ್ಳುಳ್ಳಿ ಏನೈತಲ್ಲ ಈ ನಮೂನೆ ಫಸರ್ಸ್ಕೊಂಡು ಹೌದಾ. ಆಮೇಲೆ ಏನೈತಿ ಬೆಳ್ಳುಳ್ಳಿ ಅಲ್ಲದೆ ನಾವು ಅಲ್ಲನೂ ಹಾಕ್ಬೇಕು ಅದಕ್ಕೆ, ಅಂದರೆ ಅದ್ರಕ್ಕೆ ಅಂತೀವಲ್ಲ ಅದನ್ನು ಹಾಕ್ಬೇಕು. ಹಸಿ ಶುಂಠಿ ಪೀಸ್ ಮಾಡಿ ಅದ್ರೊಳಗೆ ಹಾಕು. ನೋಡಿ ಹಾಕ್ತೀನಿ ನೋಡಿ, ಅದ ಹಸಿ ಶುಂಠಿ ಪೀಸ್ ಇಷ್ಟು ಸಾಕು ಹಾಕಿ ಏನು ಮಾಡ್ತೀವಿ ಅದಕ್ಕೆ ಕಂಪ್ಲೀಟ್ ಹಾಕು, ಕವರ್ ಹಾಕೊಂಡು ಹಾಕು. ಎಷ್ಟು ಬೇಕಾಗ್ತದಲ್ಲ ನೋಡ್ಕೊಳ್ಳೋದು. ಯಾಕಂದರೆ ನಾವು ಎಷ್ಟು ಪರಾತಿ ಒಳಗೆ ಎಷ್ಟು ಹಿಡಿಸ್ಬೋದಪ್ಪ ಅಂದರೆ ಅದಕ್ಕೆ ಕವರ್ ಆಗೋದು ಯೂಶ್ವಲಿ, ಅದನ್ನ ಕವರ್ ಆಗುವಂಗೆ ಹಾಕ್ಕೋಬೇಕು. ಉಪ್ಪು ಏನು ಅದಕ್ಕೆ ರುಚಿಗೆ ತಕ್ಕ ಏನಿದಲ್ಲ ಉಪ್ಪನ್ನು ನಾವು ಹಾಕ್ಕೊಳ್ಳೋದು. ಯಾಕಂದ್ರೆ ಉಪ್ಪು ಹಾಕೋದ್ರಿಂದ ಯಾವಾಗಲೂ ಕೆಡೋದಿಲ್ಲ, ಉಪ್ಪಿನಕಾಯಿ ಏನದಲ್ಲ ಕೆಡೋದಿಲ್ಲ. ಆಮೇಲೆ ಅದಕ್ಕೆ ರುಚಿ ಬರ್ತದೆ. ನೋಡ್ರೆ ಎಲ್ಲ ಕವರ್ ಆತ. ನೆಕ್ಸ್ಟ್ ಇದು ಆತೀಗ ಆಮೇಲೆ ಅರಿಶಿಣ ಹಾಕೋಣ. ಯಾಕಂದ್ರೆ ಅರಿಶಿಣನೂ ಹಾಕೋಬೇಕು. ಯಾಕಂದ್ರೆ ಅರಿಶಿಣ ಹಾಕೋದ್ರಿಂದ ಮನುಷ್ಯನಿಗೆ ಉಪ್ಪಿನಕಾಯಿ ತಿಂದರೆ ಏನೂ ಅದಕ್ಕೆ ಬಾಧಿಸೋದಿಲ್ಲ. ಅದಕ್ಕೆ ಏನು ಮಾಡೋಕ್ಕೆ ಸ್ವಲ್ಪ ನಾವು ಅರಿಶಿಣ ಹಾಕ್ಬೇಕು. ಅದಕ್ಕೆ ಭಾಳ ಅಂದರೆ ಅರಿಶಿಣ ಅಂದರೆ ಎಷ್ಟಪ್ಪ, ಒಂದು 5 ಗ್ರಾಮ್ ಅಷ್ಟೆ ಅರಿಶಿಣ ಪೌಡ್ರ್. ಸಕ್ಕರೆನೂ ಬೇಕಾಗ್ತದೆ. ಸಕ್ಕರೆ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ. ಅದಕ್ಕೆ ಏನು ಮಾಡೋದು, ಈ ಕವರ್ ಮಾಡುವಂಗೆ ಸಕ್ಕರೆ ಹಾಕೋಬೋದು. ನೋಡಿ ಅದ ಸಕ್ಕರೆ ಎಲ್ಲನೂ ಕವರ್ ಆಗುವಂಗೆ ಹಾಕೋದು. ಸಕ್ಕರೆ 2 ಚಮಚ ಆಯ್ತು. ಇನ್ನೂ ಸ್ವಲ್ಪ ಬೇಕಾಗ್ತದೆ ಸುಮಾರು, ಹೌದಾ 3 ಚಮಚ ಹಾಕಿದ್ವಿ. ಬೇಕಾದ್ರೆ ಏನೈತಲ್ಲ ಇನ್ನೊಂದು ಚಮಚ ಹಾಕಿಬಿಡೋಣ. ಹಾಕಿದ್ವಿ. ನಾವು ಇದಕ್ಕೆ ಟೇಸ್ಟ್ ಬರ್ಬೇಕಪ್ಪ ಅಂದ್ರೆ ಅದಕ್ಕೆ ನಾವು ಏನದಲ್ಲ ಹಿಂಗೆ ಹಾಕಿದ್ದು ಎಣ್ಣೆ ತಗೋ. ಅದಕ್ಕೆ ಹಿಂಗೆ ಹಾಕಿದ್ದು ಎಣ್ಣೆ ನೋಡ್ರಿ, ಅದ ಹಿಂಗೆ ಹಾಕಿದ್ದು ಎಣ್ಣೆ. ಅದನ್ನು ಮೊದಲು ಎಣ್ಣೆ ಕಾಯಿಸ್ಬೇಕು. ಎಣ್ಣೆ ಕಾಯಿಸಿ ಪೌಡ್ರದ್ದು ಏನದಲ್ಲ ಹಿಂಗೆ ತೊಗೊಂಡು ಒಂದು ಎಷ್ಟಪ್ಪ ಸುಮಾರು 5 ಗ್ರಾಮ್ ಏನದಲ್ಲ ಅದಕ್ಕೆ ನಾವು ಹಿಂಗೆ ಪೌಡ್ರ್ ಮಾಡಿ ಅದ್ರೊಳಗೆ ಹಾಕೋದು. ಪೌಡ್ರ್ ಹಿಂಗಿದ್ದಂಗೆ ಭಾಳ ಚಲೋ. ಪೌಡ್ರ್ ಹಿಂಗಿರಲಿಲ್ಲ, ಯಾಕಂದ್ರೆ ಇದು ಇರ್ತದೆ ಗಟ್ಟಿಯಾಗಿ ಹಿಂಗಿರ್ತದೆ. ಅದನ್ನು ಪೌಡ್ರ್ ಮಾಡಿ ಏನೈತಲ್ಲ ಮೊದಲು ಕಾಯಿಸ್ಬೇಕು. ಎಣ್ಣೆ ಕಾಯಿಸ್ಕೊಂಡು ಆಮೇಲೆ ಏನೈತಲ್ಲ ಅದ್ರೊಳಗೆ ಹಿಂಗೆ ಹಾಕ್ಬೇಕು. ಹಿಂಗೆ ಹಾಕಿ ಏನು ಮಾಡಬೇಕು, ಅದನ್ನು
ತಣ್ಣಗಾಗಬೇಕು. ಎಣ್ಣೆ ತಣ್ಣಗಾಗುವಂಗೆ ಇಟ್ಟು ತಣ್ಣಗಾದ್ಮೇಲೆ ಏನು ಮಾಡಿತ್ತು ಅದಕ್ಕೆ ಕಂಪ್ಲೀಟ್ ಸುರು ಎಲ್ಲ ಕಡೆ ಹತ್ತುವಂಗೆ. ಹೌದಾ? ಈ ನಮೂನಿ ಸುರು. ಹೌದಾ? ಉಪ್ಪಿನಕಾಯಿ ಕೆಡಬಾರ್ದು. ಅದಕ್ಕೆ ಏನು ಮಾಡ್ಬೇಕು ನಾವು, ಈಗ ವೆನಿಗರ್ ಹಾಕ್ಬೇಕು. ಸ್ವಲ್ಪ ವೆನಿಗರ್ ಅದಕ್ಕೆ ಹಾಕ್ಬಿಡೋಣ. ಸ್ವಲ್ಪ ವೆನಿಗರ್ ಹಾಕೋದ್ರಿಂದ ಯಾವುದೂ ಏನದೆಲ್ಲ ಕೆಡೋದಿಲ್ಲ. ಅಂದರೆ ಉಪ್ಪಿನಕಾಯಿ ಕೆಡಬಾರ್ದು ಆ ಒಂದು ಉದ್ದೇಶದಿಂದ ಬಾಳೆಹಣ್ಣು ಹಾಕೋಂಗಿಲ್ಲ, ಸ್ವಲ್ಪ ಹಾಕೋದು. ಅದಕ್ಕೆ ಅಂದರೆ ಅದನ್ನು ಕೆಡಬಾರ್ದಪ್ಪ ಅನ್ನೋ ಉದ್ದೇಶದಿಂದ ಸ್ವಲ್ಪ ಹಾಕೋದು. ಬೇಕಾದ್ರೆ ನೀವು ಚಮಚ ನೋಡ್ಕೊಂಡು ಅಳತೆ ಮಾಡಿಕೊಂಡು ಹಾಕ್ಬೋದು. ಇಲ್ಲ ಅದೇ ಒಂದು ಚಮಚ ತೊಗೊಂಡ್ವಿ, ಬೇಡಪ್ಪ ಇನ್ನೊಂದು ಸ್ವಲ್ಪ ಚಮಚ ಹಾಕ್ಬಿಡೋಣ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಅವಲ್ಲ, ಹೀಗಾಗಿ ಹಾಕಿದ್ವಿ. ಇದು ಮಿಕ್ಸ್ ಮಾಡೋಣ ಈಗ. ಈಗ ನೋಡಿ ಮಿಕ್ಸ್ ಮಾಡೋದ್ರಿಂದ ಏನಾಗ್ತದೆ ಈಗ ನೋಡಿ, ಮಿಕ್ಸ್ ಮಾಡಿದ್ದೆ. ಹೌದಾ? ಇಲ್ಲ ಆಮೇಲೆ ಈಗ ನೋಡಿರಿ ಮಿಕ್ಸ್ ಎಲ್ಲ ಮಾಡ್ಕೋತ ಹೋದ್ಮೇಲೆ ಏನಾಗ್ತದೆ ನೋಡಿ, ಎಷ್ಟು ಕಲರ್ ಚೇಂಜ್ ಹಾಕೋತ ಹೋಗ್ತದೆ. ನೋಡಿ ಅದು ಎಷ್ಟು ಕಳ ಚೇಂಜ್ ಆಗಲಿಲ್ಲ. ಇದೇನದಲ್ಲ ಮನೆಯಾಗ ನಾವು ಉಪ್ಪಿನಕಾಯಿ ತಯಾರು ಮಾಡ್ಕೊಳ್ಳುವಂಥ ಒಂದು ವಿಧಾನ. ನೋಡಿ ಹೆಂಗೆ ಚಲೋ ಕಲರ್ ಬಂದಿದ್ದಪ್ಪ ನೋಡ್ರಲ್ಲ. ನೋಡ್ರೆ ನಿಮಗೆ ಲೈಕ್ ಆತಪ್ಪ ಅಂದರೆ ಏನೈತಲ್ಲ, ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇದನ್ನೇನದಲ್ಲ ಬೇರೆಯವ್ರಿಗೂ ಕಳಿಸ್ರಿ. Okay.